ಗುಡ್ ಮಾರ್ನಿಂಗ್ ಆಲ್. ಎಲ್ಲರಿಗೂ ಬೆಳಗಿನ ಶುಭೋದಯ. ಬೆಳಗ್ಗೆ ಎದ್ದಿದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ ನೀರು ಬಿಸಿ ಇಟ್ಟೆ. ಬಿಕಾಸ್ ಐ ಹ್ಯಾವ್ ಅ ಹ್ಯಾಬಿಟ್ ಆಫ್ ಡ್ರಿಂಕಿಂಗ್ ಹಾಟ್ ವಾಟರ್. ಆ ಹಾಟ್ ವಾಟರ್ ಜೊತೆ ಗೀ ಹಾಕ್ಕೊಂಡು ಕುಡಿತೀನಿ. ರೆಗ್ಯುಲರಾಗಿ ತೊಗೊಳ್ಳೋದಿಲ್ಲ, ಸಮ್ಟೈಮ್ಸ್ ವೀಕ್ಲಿ ಒನ್ಸ್ ಆ ಥರ ತೊಗೋತೀನಿ. ಆ್ಯಂಡ್ ಗ್ರೀನ್ ಟೀ ತೊಗೊಳ್ಳೋದು ತುಂಬ ಒಳ್ಳೆಯದು. ಏನಿಲ್ಲ, ಅಂಗಡಿನಲ್ಲಿ ಪ್ಯಾಕೆಟ್ ಸಿಗುತ್ತೆ, ಬಿಸಿನೀರಲ್ಲಿ ಅದನ್ನು ಡಿಪ್ ಮಾಡಿ ಕುಡಿದ್ರೆ ಸಣ್ಣ ಆಗ್ತಾರೆ ಅಂತ ಹೇಳ್ತಾರೆ. ಬಟ್ ನಾನಂತೂ ಸಣ್ಣ ಆಗಲಿಲ್ಲ. ಬಟ್ ಇಟ್ ಈಸ್ ಎ ಕೈಂಡ್ ಆಫ್ ಎ ರಿಫ್ರೆಶ್ಮೆಂಟ್. ತುಂಬ ಚೆನ್ನಾಗಿರುತ್ತೆ. ಆ ಇಡೀ ದಿನ ನಾನು ತುಂಬ ಎನರ್ಜೆಟಿಕ್ ಫೀಲ್ ಆಗ್ತೀನಿ. ಸೊ ಯು ಕ್ಯಾನ್ ಸಿ ದ 2 glass. ಒನ್ ಇಸ್ ಜಸ್ಟ್ ಅ ಹಾಟ್ ವಾಟರ್, ಅನದರ್ ಒನ್ ಇಸ್ ಗ್ರೀನ್ ಟೀ. ಸೊ ಅದಾದಮೇಲೆ ಐ ಸ್ಟಾರ್ಟೆಡ್ ವಿತ್ ಮೈ ವರ್ಕ್. ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡೆ. ಚಪಾತಿ ಪ್ರಿಪೇರ್ ಮಾಡೋಣ ಅಂತ ಒಂದು ಬೌಲ್ಗೆ ನೀರು ಹಾಕಿ ಮತ್ತು ಅದ್ರ ಜೊತೆ ಸಾಲ್ಟ್ ಆ್ಯಡ್ ಮಾಡಿ, ಐ ಯೂಶ್ವಲಿ ಪ್ರಿಫರ್ ಗೋಧಿ ಹಸಿಟ್ಟು ಹಾಕೋದು, ಮೈದಾ ಎಲ್ಲ ಯೂಸ್ ಮಾಡೋದಿಲ್ಲ. ಸೊ ಗೋಧಿ ಹಸಿಟ್ಟು ಹಾಕಿ ಮಿಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಸಾಫ್ಟಾಗಿ ಬರಬೇಕು. ಬಟ್ ನಾನು ಚಪಾತಿ ಚೆನ್ನಾಗಿ ಮಾಡೋದಿಲ್ಲ. ಚಪಾತಿ ನಂಗೆ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಏನೇನೆಲ್ಲ ಟ್ರೈ ಮಾಡಿದ್ರೂ ಕೂಡ ತುಂಬ ಹಾರ್ಡಾಗೇ ಬರುತ್ತೆ. ಬಿಸಿನೀರು ಹಾಕ್ತೀನಿ, ಸಾಫ್ಟಾಗಿ ಮಿಕ್ಸ್ ಮಾಡ್ತೀನಿ, ಎಣ್ಣೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ. ದ್ಯಾನ್ ಚಪಾತಿ ನಂಗೆ ಚೆನ್ನಾಗಿ ಬರೋದೇ ಇಲ್ಲ ಮಾಡೋದಕ್ಕೆ. ದ್ಯಾಟ್ಸ್ ಓಕೆ. ನಾನು ಮಾಡಿರೋ ಚಪಾತಿನ ನಮ್ಮ ಮನೆಯಲ್ಲೆಲ್ಲ ತುಂಬ ಹ್ಯಾಪಿಯಾಗಿ ತಿಂತಾರೆ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಸೊ ಮಿಕ್ಸಿಂಗ್ ಎಲ್ಲ ಮಾಡಾದಮೇಲೆ ಅದಕ್ಕೆ ಆಯಿಲ್ ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟೆ. ಸೊ ದೆನ್ ನಾವು ಐ ಆಮ್ ಡ್ರಿಂಕಿಂಗ್ ಹಾಟ್ ವಾಟರ್. ಯಾವಾಗಲೂ ಗೀ ಹಾಕ್ಕೋತೀನಿ ಹಾಟ್ ವಾಟರ್ಗೆ, ಬಟ್ ಇವತ್ತು ಗೀ ಇಲ್ಲದೆ ಇರೋ ಕಾರಣ ಬರೀ ನೀರನ್ನು ಕುಡಿತಾ ಇದ್ದೀನಿ. ಸೊ ದೆನ್ ಆಫ್ಟರ್ವರ್ಡ್ಸ್ ಚಪಾತಿಗೆ ಎಗ್ ಬುರ್ಜಿ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಇಟ್ ಈಸ್ ಟ್ಯೂಸ್ಡೇ, ಮೊಟ್ಟೆ ತಿನ್ಬೋದು. ಆನಿಯನ್ಸ್ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಕಷ್ಟದ ಕೆಲಸ ಅಂದರೆ ಆನಿಯನ್ ಕಟ್ ಮಾಡೋದು. ಅದು ಬೆಳಗ್ಗೆ ಎದ್ದೇಳೋದೇ ಕಷ್ಟ. ಎದ್ದಾದ್ಮೇಲೆ ಈರುಳ್ಳಿ ಕಟ್ ಮಾಡಬೇಕು, ಅಳಬೇಕು ಅಂದರೆ ಎಲ್ಲರಿಗೂ ತುಂಬ ಕಷ್ಟ ಆಗುತ್ತೆ. ಬಟ್ ಅದು ಕಟ್ ಮಾಡಲೇಬೇಕು. ಎಗ್ ಬುರ್ಜಿ ಮಾಡಲೇಬೇಕು, ಚಪಾತಿ ಜೊತೆ ತಿನ್ನಲೇಬೇಕು, ಟಿಫಿನ್ ಬಾಕ್ಸ್ಗೆ ಹಾಕಲೇಬೇಕು. ಸೊ ಐ ಸ್ಟಾರ್ಟೆಡ್ ಚಾಪಿಂಗ್ ಆನಿಯನ್ಸ್. ನಿಧಾನವಾಗಿ ಒಂದೊಂದೇ ಕಟ್ ಮಾಡ್ತಾ ಹೋದೆ. ದೆನ್ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ನಿಮಗೆ ಇವತ್ತು. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳಿ. ಒಂದು ಬೌಲ್ನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ನೀವು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ಆ ಈರುಳ್ಳಿನ ಎಣ್ಣೆಗೆ ಹಾಕಿ, ಮತ್ತು ಅದ್ರ ಜೊತೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚಿಕ್ಕದಾಗಿರೋ ಕರಿಬೇವಿನ ಸೊಪ್ಪು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ಥರ ದೊಡ್ಡದೆಲ್ಲ ಇದ್ದರೆ ಅದನ್ನು ಸೈಡಲ್ಲಿ ಎತ್ತಿಟ್ಬಿಡ್ತಾರೆ. ಇಟ್ಸ್ ಆಫ್ ನೋ ಯೂಸ್. ಅದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈರುಳ್ಳಿ ತುಂಬ ಚೆನ್ನಾಗಿ ಬೇಯಬೇಕು. ಬೇಯೋವರೆಗೂ ಹಾಗೆ ಬಿಡಿ, ನಿಧಾನವಾಗಿ ಬೇಯಲಿ, ಪರವಾಗಿಲ್ಲ. ಇಟ್ ಶುಡ್ ಬಿ ಲೈಕ್ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಅದು ಬೇಯ್ತಾ ಇರಲಿ. ಸೊ ದೆನ್ ಇದಾದಮೇಲೆ ನಾವು ಏನು ಮಾಡಬೇಕು ಅಂದರೆ, ನಾನು ಟೊಮ್ಯಾಟೊ ಹಾಕ್ತೀನಿ ಎಗ್ ಬುರ್ಜಿಗೆ. ಕೆಲವೊಬ್ಬರು ಪ್ರಿಫರ್ ಮಾಡ್ತಾರೆ, ಕೆಲವೊಬ್ಬರು ಹಾಕೋದಿಲ್ಲ. ಟೊಮ್ಯಾಟೊ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಐ ಟುಕ್ 3 ಟೊಮ್ಯಾಟೋಸ್. ಟೊಮ್ಯಾಟೊ ವಾಶ್ ಮಾಡಿಕೊಂಡು ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಏನಿದು ಉಲ್ಟಾ ಕಟ್ ಮಾಡ್ತಾ ಇದ್ದಾರೆ ಅಂದ್ಕೋಬೇಡಿ. ಆ್ಯಕ್ಚುಲಿ ಐ ಕಟ್ ಟೊಮ್ಯಾಟೋಸ್ ಲೈಕ್ ದ್ಯಾಟ್ ಓನ್ಲಿ. ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾಟ್ ಓನ್ಲಿ ದಿಸ್ ಒನ್, ಈಗ ಆಲ್ರೆಡಿ ಈರುಳ್ಳಿ ಹಾಕಿದ್ದೀರಾ, ಕರಿಬೇವಿನ ಸೊಪ್ಪು ಹಾಕಿದ್ದೀರಾ. ನೆಕ್ಸ್ಟು ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ನೀವು ಪ್ಯಾನ್ಗೆ ಹಾಕ್ತೀರಾ, ಬೌಲ್ಗೆ ಹಾಕ್ತೀರಾ. ಅದು ಬೇಯೋವರೆಗೂ ಹಾಗೇ ಬಿಡಬೇಕು. ಡೋಂಟ್ ಡಿಸ್ಟರ್ಬ್ ದ್ಯಾಟ್. ಒಂದು ಪ್ಲೇಟ್ ಕವರ್ ಮಾಡಿಬಿಟ್ಟು ಚೆನ್ನಾಗಿ ಬೇಯೋವರೆಗೂ ಹಾಗೆ ಇಟ್ಟಿರಿ. ಸೊ ದೆನ್ ಆಮೇಲೆ ಆಫ್ಟರ್ ಕಟಿಂಗ್ ಟೊಮ್ಯಾಟೋಸ್ ಯು ಕ್ಯಾನ್ ಗೋ ಫಾರ್ ಕ್ಯಾರೆಟ್. ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟು. ನೋಡಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ್ದೀನಿ ನಾನು. ಈ ಥರ ಕಾಣಿಸ್ತಿದೆ. ಸೊ ಅದನ್ನು ಅದ್ರ ಪಾಡಿಗೆ ಅದನ್ನು ಬೇಯಕ್ಕೆ ಬಿಡಿ.
ಆ್ಯಂಡ್ ಆಫ್ಟರ್ವರ್ಡ್ಸ್ ಕ್ಯಾರೆಟ್ ತೊಗೊಳ್ಳಿ. Actually, one of the main reason why I started putting carrot for egg bhuji is ಇಕ್ಷು ಸ್ಕೂಲಲ್ಲಿ ಮೊಟ್ಟೆ ತೊಗೊಂಡು ಹೋಗೋ ಹಾಗಿಲ್ಲ. ಆ್ಯಂಡ್ ವೆನ್ ಎವರ್ ಐ ಪ್ರಿಪೇರ್ ಎಗ್ ಬುರ್ಜಿ ಓನ್ಲಿ ಫಾರ್ ದ ಮಾರ್ನಿಂಗ್ ಸೆಷನ್ ಹಿ ವಿಲ್ ಈಟ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ತಿಂತಾನೆ, ಲಂಚಿಗೆ ನಾನು ಎಗ್ ಬುರ್ಜಿ ಹಾಕೋದಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ಕ್ಯಾರೆಟ್ ಹಾಕಿರ್ತೀನಲ್ವ, ಮೊಟ್ಟೆ ಹಾಕೋದಕ್ಕೂ ಮುಂಚೆ ಕ್ಯಾರೆಟ್ ಪಲ್ಯನ ಅವನಿಗೆ ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಸೊ ಹಿ ವಿಲ್ ಎಂಜಾಯ್ ದ್ಯಾಟ್. ಸೊ ನೀಟಾಗಿ ಕ್ಯಾರೆಟ್ನ ನಿಧಾನವಾಗಿ ತುರ್ಚ್ಕೊಂಡೆ. ಅದಾದಮೇಲೆ ಐ ವಾಸ್ ವೇಟಿಂಗ್ ಫಾರ್ ಪ್ರಕಾಶ್ ಟು ಕಮ್ ಆ್ಯಂಡ್ ಡೂ ಆಲ್ ದಿಸ್ ಥಿಂಗ್ಸ್ ಬಿಕಾಸ್ ಯೂಶ್ವಲಿ ಅವರೇ ಮಾಡೋದು. ಬಟ್ ಇವತ್ತೆಷ್ಟು ಹೇಳ್ಸಿದ್ರು ಎದ್ದೇಳಲಿಲ್ಲ, ನಿದ್ದೆ ಮಾಡ್ತಾನೇ ಇದ್ದರು. ಆ್ಯಂಡ್ ಐ ಥಾಟ್ ಹಿ ಮೈಟ್ ಬಿ ಟಯರ್ಡ್ ಅಂತ ನಾನೇ ಮಾಡಿಕೊಂಡೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಲ್ವಾ ಈ ಕ್ಯಾರೆಟ್ ತುರ್ಜೋದು, ತೆಂಗಿನಕಾಯಿ ತುರ್ಜೋದು. ಇಟ್ ಈಸ್ ದ ಬಿಗ್ಗೆಸ್ಟ್ ಟಾಸ್ಕ್. ತುಂಬ ಕಷ್ಟ ಅಂತ ಅನಿಸುತ್ತೆ. ಈರುಳ್ಳಿ ಕಟ್ ಮಾಡೋದು, ಓ ಮೈ ಗಾಡ್, ಇದೆಲ್ಲ ನಾವೇ ಮಾಡಬೇಕು. ಅಟ್ಲೀಸ್ಟ್ ಒಂದು ಸತಿ ಆದರೂ ಈ ಗಂಡು ಮಕ್ಕಳು ಮನೇಲಿರೋರು ಇದನ್ನೆಲ್ಲ ಟ್ರೈ ಮಾಡಿದ್ರೆ ನಮ್ಮ ಜಾಬ್ ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಾಗತ್ತೆ. ನಾವು ಇಟ್ಸ್ ರೆಡಿ. ಕ್ಯಾರೆಟ್ ಎಲ್ಲ ತುರ್ಜಿಟ್ಟಿದ್ದೀನಿ. ಯು ಕ್ಯಾನ್ ಸಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ ಅಲ್ವಾ, ವೆರಿ ಬ್ಯೂಟಿಫುಲ್. ಕೆಲವೊಂದು ಸತಿ ನಾನು ಇಕ್ಷುಗೆ ಈ ಥರ ಕ್ಯಾರೆಟ್ನ ತುರ್ಜಿಬಿಟ್ಟು ಅದನ್ನೇ ಟಿಫನ್ಗೆ ಹಾಕ್ಕೊಡ್ತೀನಿ ಫಾರ್ ಸ್ನ್ಯಾಕ್ಸ್. ಹಿಲ್ ಎಂಜಾಯ್ ದ್ಯಾಟ್ ಒನ್. ಆ್ಯಂಡ್ ಸ್ನ್ಯಾಕ್ಸ್ ಅಂದಿದ ತಕ್ಷಣ ಜ್ಞಾಪಕ ಬಂತು, ಐ ಹ್ಯಾವ್ ಟು ಕಟ್ ಸಮ್ ಫ್ರೂಟ್ಸ್ ಫಾರ್ ಸ್ನ್ಯಾಕ್ಸ್ ಆಲ್ಸೋ. ಸೊ ಪಪ್ಪಾಯ ತೊಗೊಂಡೆ. ಪಪ್ಪಾಯನ ಕಟ್ ಮಾಡಿ ಟಿಫನ್ ಬಾಕ್ಸಿಗೆ ಹಾಕಿದೆ. ದೆನ್ ಯು ಕ್ಯಾನ್ ಜಸ್ಟ್ ಚೆಕ್, ಕ್ಯಾರೆಟ್ ಹಾಕಿದ ತಕ್ಷಣ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಮತ್ತು ಕ್ಯಾರೆಟ್ ಹಾಕೋದಕ್ಕೂ ಮುಂಚೆ ನಾನು ಸಾಂಬಾರ್ ಪೌಡರ್, ಸಾಲ್ಟ್, ಅರಿಶಿನ ಪುಡಿ ಮತ್ತು ಕಸೂರಿ ಮೇಥಿ ಹಾಕಿದ್ದೀನಿ. ಅಲಾಂಗ್ ವಿತ್ ದ್ಯಾಟ್ ಪೆಪ್ಪರ್ ಪೌಡರ್ ಆಲ್ಸೋ. ಸೊ ಕ್ಯಾರೆಟ್ ಎಲ್ಲ ಬೆಂದಿದ ತಕ್ಷಣ ಒಂದು ಸ್ವಲ್ಪ ನಾನು ತೊಗೊಂಡು ಇಕ್ಷು ಟಿಫನ್ ಬಾಕ್ಸಿಗೆ ಹಾಕ್ತೀನಿ. ಆ್ಯಂಡ್ ಆಫ್ಟರ್ವರ್ಡ್ಸ್ ಅದರಲ್ಲಿ ನಾನು ಮೊಟ್ಟೆನ ಹಾಕ್ತೀನಿ. ಸೊ ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೀವು ಮಿಕ್ಸ್ ಮಾಡೋದನ್ನು ಸ್ಟಾಪ್ ಮಾಡಿದ್ರೆ ಅದು ಸೀದು ಹೋಗುತ್ತೆ, ಆಮೇಲೆ ತಿನ್ನೋಕ್ಕಾಗಲ್ಲ. ಆ ಸೀದೋಗಿರೋ ಫ್ಲೇವರ್ ಬಂದರೂ ಕೂಡ ತುಂಬ ಕಷ್ಟ ಆಗುತ್ತೆ ತಿನ್ನೋಕ್ಕೆ. ಸೈಡ್ ಬೈ ಸೈಡ್ ನಾನು ಚಪಾತಿ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಪಲ್ಯ ರೆಡಿ ಆಗಿದೆ. ನಾನು ಚಪಾತಿ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ಹೇಳಿದ್ನಲ್ವ, ನಂಗೆ ಚಪಾತಿ ಮಾಡೋಕ್ಕೆ ಬರಲ್ಲ. ಚಪಾತಿ ಚೆನ್ನಾಗಿ ಬರೋದು ಇಲ್ಲ, ಯಾವಾಗಲೂ ಅಷ್ಟೇ ಹೀಗೆ ಆಗುತ್ತೆ. ಬಟ್ ಒನ್ ಫೈನ್ ಡೇ ನಾನು ಕೂಡ ಚಪಾತಿ ಚೆನ್ನಾಗಿ ಮಾಡೋದನ್ನು ಕಲ್ತ್ಕೊತೀನಿ. ಸೊ ದೆನ್ ಆಫ್ಟರ್ವರ್ಡ್ಸ್ ಲುಕ್ ಅಟ್ ಎಗ್ ಬುರ್ಜಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇಟ್ ವಾಸ್ ವೆರಿ ವೆರಿ ಟೇಸ್ಟಿ ಆಲ್ಸೋ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಕ್ಷು ಸ್ನಾನಕ್ಕೆ ಹೋಗಿದ್ದ. ಅವ್ನ ಬಟ್ಟೆ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ, ಸೊ ದಟ್ ಹಿಲ್ ಕಮ್ ಆ್ಯಂಡ್ ಗೆಟ್ ರೆಡಿ. ಸೊ ಇದೇನಪ್ಪ ಇದು ಪ್ರೋಟೀನ್ ಪೌಡರ್ ಕುಡಿತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಎಸ್, ಇಟ್ ಇಸ್ ಪ್ರೋಟೀನ್ ಪೌಡರ್ ಬಟ್ ಹೋಮ್ ಮೇಡ್. ರಾಗಿ ಗಂಜಿ ಕುಡಿತೀರಿ ನಾವು, ಮೀ ಆ್ಯಂಡ್ ಪ್ರಕಾಶ್ ಡೈಲಿ. ಅದು ಮನೆಯಲ್ಲೇ ಮಾಡಿರೋದು, ತುಂಬ ಹೆಲ್ತಿ. ಬೇಕು ಅಂದರೆ ಹೇಳಿ, ರೆಸಿಪಿ ಹೇಳ್ತೀನಿ ಹೇಗೆ ಮಾಡೋದು ಅದನ್ನು ಅಂತ. ಆ್ಯಕ್ಚುಲಿ ನಾನು ಮಾಡಿದ್ದಲ್ಲ, ಪ್ರಕಾಶ್ ಅವ್ರ ಅಕ್ಕ ಮಾಡಿಕೊಟ್ಟಿದ್ದು. ಇಫ್ ಯು ವಾಂಟ್ ಐಲ್ ಜಸ್ಟ್ ಆಸ್ಕರ್ ಆ್ಯಂಡ್ ಟೆಲ್ ಯು ದ ರೆಸಿಪಿ. ಸೊ ತುಂಬ ಹೆಲ್ದಿ ಇದು. ಅದನ್ನು ರಾಗಿ ಪೌಡರ್ ಇರುತ್ತಲ್ಲ, ಅದನ್ನು 2 to 3 ಸ್ಪೂನ್ಸ್ ಹಾಕ್ಕೊಂಡು ಅದ್ರ ಜೊತೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿ, ಬಿಕಾಸ್ ರಾಗಿ ಅಲ್ವಾ ಅದು, ಚೆನ್ನಾಗಿ ಶೇಕ್ ಮಾಡಿ ಅದನ್ನು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬೆಳಗ್ಗೆ ಯಾವುದೇ ಥರ ಬ್ರೇಕ್ಫಾಸ್ಟ್ ಬೇಕು ಅಂತ ಅನಿಸೋದೇ ಇಲ್ಲ ನಿಮಗೆ. ತುಂಬ ಹೆಲ್ದಿ ಕೂಡ ಅದು. ಐ ಆಮ್ ಎಂಜಾಯಿಂಗ್ ಇಟ್. ಏನು ಮರೆತರೂ ಈ ರಾಗಿ ಸರಿನ ಕುಡಿಯೋದನ್ನು ನಾನು ಮರೆಯೋದಿಲ್ಲ. ಎಸ್. ಸೊ ದೆನ್ ಅಗೇನ್ ಐ ಆಮ್ ಜಸ್ಟ್ ಡ್ರಿಂಕಿಂಗ್ ದಟ್ ಒನ್, ಎಂಜಾಯಿಂಗ್ ದಟ್. ಇರೋ ಕೆಲಸದಲ್ಲಿ ಚಪಾತಿ ಮಾಡಾಯಿತು ಮತ್ತು ಎಗ್ ಬುರ್ಜಿ ಮಾಡಾಯಿತು. ದೆನ್ ಐ ಹ್ಯಾವ್ ಕಮ್ ಬ್ಯಾಕ್. ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ. ದೆನ್ ಅಗೇನ್ ಲುಕ್ ಅಟ್ ದಿಸ್. ಎಲ್ಲ ರೆಡಿ ಮಾಡಿ ಇಟ್ಟು ನಾನು ಮತ್ತೆ ರೆಡಿ ಆಗೋದಕ್ಕೆ ಹೋಗಬೇಕು. ಸೊ ದಿಸ್ ವಾಸ್ ಮೈ ವ್ಲಾಗ್.